ನಮಸ್ತೆ ವೀಕ್ಷಕರೇ, ಋತು ರುಚಿ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಾಡ್ತಾಯಿದ್ವಿ ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ಆದಂಥ ಮುಳ್ಗಾಯಿ ಹೆಣ್ಗಾಯಿ ಪಲ್ಯ ಮಾಡ್ತಾಯಿದ್ದೀವಿ. ನನಗೆ ಭಾಳ ಇಷ್ಟವಾದಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಇಷ್ಟಪಟ್ಟು ಮಾಡ್ತೀನಿ, ಇಷ್ಟಪಟ್ಟು ತಿನ್ನೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಕೂಡ ಇಷ್ಟಪಟ್ಟು ತಿನ್ಬೋದಂಥ ರೆಸಿಪಿ. ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ಮುಳ್ಗಾಯಿನ ನೀಟಾಗಿ ತುಂಬನೆಲ್ಲ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೋಬೇಕು. ನೀರಲ್ಲಿ ಹಾಕಿದರೆ ಮಾತ್ರ ಕಲರ್ ಚೇಂಜ್ ಆಗೋಲ್ಲ, ಹೊರಗೆ ಇಟ್ಟರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ನೋಡಿ ಆ ರೀತಿ 4 ಇದು ಮಾಡಿ ಕಟ್ ಮಾಡಿ ಇಟ್ಕೋಬೇಕು. ಮೊದಲಾಗಿ ಶೇಂಗಾ, ಕುಶಾಣಿ ಕಾಳನ್ನ ನೀಟಾಗಿ ಹುರ್ಕೊಂಡು ತೊಗೊಂಡಿದ್ದೀನಿ. ನಾನಿಲ್ಲಿ ಕುಶಾಣಿ ಕಾಳು, ಕಡಲೆ, ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ ಇದನ್ನೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ನೋಡಿ ನಾನು ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಹೆಚ್ಕೋಬೇಕು. ಈರುಳ್ಳಿನೂ ಅಷ್ಟೇ ಚಿಕ್ಕದಾಗಿ ಹೆಚ್ಕೋಬೇಕು. ಒಂದು 3 ತೊಗೊಂಡಿದ್ದೀನಿ. ಕ್ವಾಂಟಿಟಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತೊಗೊಳ್ರಿ. 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಸಾಂಬಾರು ಪೌಡ್ರ್ ತಂದಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾವಿಲ್ಲಿ ಕಲಸೋದಕ್ಕೆ ಎಣ್ಣೆ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಎಣ್ಣೆ ಹಾಕಿ ಕಲಸೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕುಕ್ಕರಿಗೆ ತಳಕ್ಕೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಆಫ್ ಮಾಡಿ ಇಟ್ಕೊಂಡ್ಬಿಡಬೇಕು. ನಾವು ಮಾಡಿರುವಂಥ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಮಾಡಿರುವಂಥ ಮಿಶ್ರಣನ ನೀಟಾಗಿ ಎಣ್ಣೆಯಿಂದ ಕಲಿಸ್ಕೋಬೇಕು. ಜಾಸ್ತಿ ಎಣ್ಣೆ ಬೇಡ ಅಂದರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ನೋಡಿ ಈ ರೀತಿ ಆಗಿದೆ. ನಾವು ಬದನೆಕಾಯಿ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಅದ್ರ ಮಧ್ಯದಲ್ಲಿ ಅದರೊಳಗೆ ತುಂಬಬೇಕು. ನೀಟಾಗಿ ಅದರೊಳಗೆ ಹೋಗೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಫಂಕ್ಷನ್ಗಳಲ್ಲಿ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ನಿಮಗೆ ಮನೆಯಲ್ಲಿ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ ಆಗಿ ಬರುತ್ತೆ, ಚೆನ್ನಾಗಿರುತ್ತೆ ರೆಸಿಪಿ. ನೋಡಿ ಈ ರೀತಿ ಎಲ್ಲ ತುಂಬಿಕೊಂಡು ನಾವು ಎಣ್ಣೆ ಒಗ್ಗರಣೆ ಮಾಡಿ ಏನು ಇಟ್ಕೊಂಡಿದ್ವಲ್ಲ ಅದರೊಳಗೆ ತಳಕ್ಕೆ ಅದ್ರ ಮೇಲೆ ನೀಟಾಗಿ ಒಂದೊಂದೇ ಜೋಡಿಸ್ಕೋಬೇಕು ತುಂಬಿಕೊಂಡು. ನೋಡಿ ನಾನು ಈ ರೀತಿ ಎಲ್ಲವೂ ಫಿಲ್ ಮಾಡ್ಕೊಂಡು ಜೋಡಿಸಿ, ಇನ್ನು ಉಳಿದಿರೋ ಅಂಥದ್ದನ್ನ ಅದ್ರ ಮೇಲೆ ಹಾಕಿ ಸ್ವಲ್ಪ ನೀರು ಹಾಕಿ ಕಲಸಿ ಬಿಡ್ತಾಯಿದ್ದೀನಿ. ನೋಡಿ ನಾನು ಮಿಶ್ರಣನ ನೀಟಾಗಿ ಅದರೊಳಗೆ ಬಿಡ್ತಾಯಿದ್ದೀನಿ. ಆಮೇಲೆ ಒಂದು ವಿಷಲ್ ಸಾಕು ಇದಕ್ಕೆ. ಎಣ್ಗಾಯಿಗೆ ಒಂದಲ್ಲಿ ವಿಷಲ್ಗೆ ಬೇಗ ಬೇಯುತ್ತೆ. ನೋಡಿ ಯಾವ ರೀತಿ ಬೆಂದಿದೆ ನೀಟಾಗಿ. ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಂಡಿದೆ. ಮುಳ್ಗಾಯಿ ಕೂಡ ನೀಟಾಗಿ ಬೆಂದಿದೆ. ನೋಡಿರಿ, ಬದನೆಕಾಯಿ ಅಂತೀವಿ, ನಮ್ಮ ಕಡೆ ಮುಳ್ಗಾಯಿ ಅಂತ ಕರಿತೀವಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲ್ಯ. ತಳ ಕೂಡ ಹಿಡ್ದಿಲ್ಲ, ನೀಟಾಗಿ ಬಂದಿದೆ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಋತು ರುಚಿ ಚಾನಲ್ನ ಸಬ್ಸ್ಕ್ರೈಬ್